2 ವರ್ಷದೊಳಗೆ ಡ್ರಗ್ಸ್ ಮುಕ್ತ ಕರ್ನಾಟಕ ನಿರ್ಮಾಣ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸುದ್ದಿಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ಕರ್ನಾಟಕವನ್ನು ಮುಂದಿನ 2 ವರ್ಷಗಳ ಒಳಗಾಗಿ ಮಾದಕ ದ್ರವ್ಯ ಮುಕ್ತ ರಾಜ್ಯವನ್ನಾಗಿಸಲು ಕಂಕಣಬದ್ಧವಾಗಿ ಕೆಲಸ ಮಾಡುವುದಾಗಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ನಗರದ ಕಂಠೀರವ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಹಾಗೂ ಮಾದಕ ವಸ್ತುಗಳ ಸಾಗಣೆ ವಿರೋಧಿ ದಿನಾಚರಣೆಯಲ್ಲಿ ಮಾತನಾಡಿದ ಅವರು, ಸಾಮಾಜಿಕವಾಗಿ ಈ ಪಿಡುಗನ್ನ ನಿವಾರಿಸಲು ಸರ್ಕಾರ ಮತ್ತು ಪೊಲೀಸರಿಂದ ಮಾತ್ರ ಸಾಧ್ಯವಾಗುವುದಿಲ್ಲ, ಸಮುದಾಯದ ಸಹಕಾರವೂ ಅಗತ್ಯ ಇದೆ ಅಂತ ಹೇಳಿದರು. ಮಾದಕ ವ್ಯಸನ ಒಬ್ಬ ವ್ಯಕ್ತಿಯ ಜೀವನವನ್ನಷ್ಟೇ ನಾಶ ಮಾಡುವುದಿಲ್ಲ, ಸಮಾಜ, ಕುಟುಂಬ ಮತ್ತು ಸ್ನೇಹ ಬಳಗವನ್ನು ಹದಗೆಡಿಸುತ್ತೆ, ಸದ್ದಿಲ್ಲದೆ ಭವಿಷ್ಯವನ್ನ ನಾಶ ಮಾಡುತ್ತೆ, ಯುವ ಜನರ ಸಾಮರ್ಥ್ಯ ಮತ್ತು ಆರ್ಥಿಕತೆಯನ್ನ ಕುಗ್ಗಿಸುತ್ತದೆ ಅಂತ ಕೂಡ ಹೇಳಿದ್ರು. ಮಾದಕ ದ್ರವ್ಯ ಪಿಡುಗನ್ನ ಬೇರು ಸಮೇತ ಕಿತ್ತೆಸೆಯಲು ಸಮುದಾಯ ಮತ್ತು ಎಲ್ಲರ ಸಹಕಾರ ಮತ್ತು ಸಹಭಾಗಿತ್ವ ಅಗತ್ಯ ಇದೆ ಅಂತ ಕೂಡ ಹೇಳಿದ್ರು. ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾದಕ ವಸ್ತುಗಳ ಬಳಕೆ ಮತ್ತು ಸಾಗಾಟಕ್ಕೆ ಬೇಡ ಅಂತ ಹೇಳುವ ನೋ ಬ್ರೋ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ. ಜೊತೆಗೆ ರೈಸ್ ಪ್ರಚಾರ ಆಂದೋಲನವನ್ನ ಉದ್ಘಾಟಿಸಿದ್ದಾರೆ. ರಾಜ್ಯದ ಯುವಜನ ಜಾಗತಿಕ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬೆಳೆಯಬೇಕಾದರೆ ಮಾದಕ ವಸ್ತುಗಳನ್ನು ಸಂಪೂರ್ಣ ನಾಶ ಮಾಡಬೇಕು. ಶಾಲಾ ಕಾಲೇಜುಗಳಲ್ಲಿ ಅಸಹಜ ವರ್ತನೆಗಳು, ಮಾದಕ ದ್ರವ್ಯದ ಜಾಲಗಳು, ಸುಳಿವುಗಳು ಕಂಡುಬಂದರೆ ಪೊಲೀಸರಿಗೆ, ಶಿಕ್ಷಕರಿಗೆ, ಪೋಷಕರಿಗೆ ಅಥವಾ ನೆರೆಹೊರೆಯವರಿಗೆ ವಿದ್ಯಾರ್ಥಿಗಳು ತಿಳಿಸಬೇಕು. ಅನುಮಾನಾಸ್ಪದ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಬೇಕು ಅಂತ ಕೂಡ ಹೇಳಿದ್ರು. ಮಾದಕ ವಸ್ತುಗಳ ಬಗ್ಗೆ ಯಾರಾದರೂ ಪ್ರೇರೇಪಿಸಿದರೆ ಅದಕ್ಕೆ ನೋ ಬ್ರೋ ಅಂತ ಹೇಳಬೇಕು. ಈಗಾಗಲೇ ವ್ಯಸನಿಗಳಾಗಿರುವವರಿಗೆ ಸಹಾನುಭೂತಿ ತೋರಿಸಿ ಚಟದಿಂದ ಹೊರಬರಲು ಬೆಂಬಲಿಸಬೇಕು ಅಂತ ಕೂಡ ಹೇಳಿದ್ರು. ವಿದ್ಯಾರ್ಥಿಗಳು ಪೊಲೀಸ್ ಮಾರ್ಷಲ್ಗಳಾಗಿ ತೊಡಗಿಸಿಕೊಳ್ಳಲು ಅವಕಾಶವಿದೆ. ಮಾದಕ ದ್ರವ್ಯ ವಿರೋಧಿ ಅಭಿಯಾನದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಐಕಾನ್ ಆಗಬೇಕು ಅಂತ ಕೂಡ ಹೇಳಿದ್ರು. ಗೃಹ ಇಲಾಖೆ ಎಲ್ಲ ಇಲಾಖೆಗಳ ಸಹಕಾರದೊಂದಿಗೆ ಮಾದಕ ದ್ರವ್ಯಗಳ ಜಾಲವನ್ನ 2028ರ ವೇಳೆಗೆ ಸಂಪೂರ್ಣವಾಗಿ ನಾಶಪಡಿಸಲು ಕ್ರಮವನ್ನ ಕೈಗೊಂಡಿದೆ. ಮಕ್ಕಳು ಮಾದಕ ವಸ್ತುವಿನ ಚಟಕ್ಕೆ ಬಲಿಯಾಗುವ ಮೊದಲು ಅವರನ್ನ ರಕ್ಷಿಸಲಾಗುವುದು ಅಂತ ಕೂಡ ಹೇಳಿದ್ರು. ಕಳೆದ 3 ವರ್ಷಗಳಲ್ಲಿ ರಾಜ್ಯದ ಪೊಲೀಸರು 800 ಕೋಟಿ ರೂಪಾಯಿ ಮೌಲ್ಯದ 28,300 ಕೆಜಿ ಮಾದಕ ದ್ರವ್ಯಗಳನ್ನು ವಶಪಡಿಸಿಕೊಂಡಿದ್ದಾರೆ. 31,271 ಜನರನ್ನ ಬಂಧಿಸಲಾಗಿದ್ದು 9,556 ಜನರಿಗೆ ಶಿಕ್ಷೆಯಾಗಿದೆ ಅಂತ ಹೇಳಿದ್ರು. ಕರ್ನಾಟಕವನ್ನು ಮುಂದಿನ 2 ವರ್ಷಗಳ ಒಳಗಾಗಿ ಮಾದಕ ದ್ರವ್ಯ ಮುಕ್ತ ರಾಜ್ಯವನ್ನಾಗಿಸಲು ಕಂಕಣಬದ್ಧವಾಗಿ ಕೆಲಸ ಮಾಡುವುದಾಗಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ರು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.